ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದೇವೆ ಹೊಸ ವಿಡಿಯೋದಲ್ಲಿ. ಅಂತ ಹೇಳಿದರೆ ಇವತ್ತು ನಾವು ನಾಳೆ ಒಂದು ಏಡಿ ಹಿಡಿಯೋ ಅಂತಿದ್ದೇವೆ. ಹಾಗಾಗಿ ನಾನು ಇವತ್ತು ಲೇಟ್ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡೋ ಗೈಸ್. ಹಾಗೆ ನಾನು ಇವತ್ತು ಟ್ರ್ಯಾಪ್ ಮಾಡಲಿಕ್ಕಿದ್ದೇನೆ, ಕ್ರ್ಯಾಪ್ ಟ್ರ್ಯಾಪ್ ಅಂತ ಹೇಳಿಕೊಂಡು. ಈಗ ನೋಡಿ ಏನೋ ಜೋರು ಮಳೆ ಬಂದ ಗೈಸ್. ನೋಡಿ ಏನು ಮಳೆ, ಫುಲ್ಲು ಮಳೆ. ಈಗ ಮಳೆ ಫುಲ್ಲು ತೋಡಲ್ಲೆಲ್ಲ ಫುಲ್ಲು ನೀರು ಗೈಸ್. ನಮ್ಮ ನಾಯಿಗೆ ಒಳ್ಳೆ ನಿದ್ದೆ ಆಗಿದೆ. ನಾವು ಹಾಗಾದರೆ ನನಗೆ ಅಪ್ಪ ಮಾಡಿ ಕೊಡ್ತಾರೆ ಗೈಸ್ ಈಗ ಕ್ರಾಫ್ಟ್ ಟಾಪ್. ಅದನ್ನು ನಾನು ನಿಮಗೆ ಅಂತ ಹೇಳಿ ತೋರಿಸ್ತೇನೆ. ಎಸ್ ಗಾಯ್ಸ್, ನಾನೀಗ ಆಗ ಹೇಳಿದಾಗೆ ಲೇಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ ಕಾರಣ ಈಗ ನಾವು ಚಾಯ್ ಕುಡ್ಕೊಂಡಿದ್ದೇವೆ. ನೋಡಿ ಚಕ್ಕುಳಿ ಉಂಟು, ಒಳ್ಳೆ ಕರ್ಮಕೊಂಡು ಚಕ್ಕುಳಿ ಮತ್ತೆ ಕನ್ನ ಚಾಯ ಗೈಸ್. ಎಸ್ ಗಾಯ್ಸ್, ಈಗ ನಾವು ಟ್ರಾಪಿಗೆಲ್ಲ ರೆಡಿ ಮಾಡಿಕೊಂಡಿದ್ದೇವೆ ಆಯಿತಾ ಗೈಸ್. ನೋಡಿ ಇಲ್ಲಿ ಈ ಥರ ಒಂದು ಕಂಟೈನರ್ ಟೈಪಲ್ಲಿ ಪ್ಲಾಸ್ಟಿಕ್ ಕಂಟೈನರನ್ನು ಈ ಥರವಾಗಿ ಕಟ್ ಮಾಡಿಕೊಂಡಿದ್ದಾರೆ. ಯಾಕಂತೇಳಿದ್ರೆ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಈಗ ಬಿಟ್ಟಿದ್ದೇನೆ ಕಟ್ ಮಾಡೋದು. ಯಾಕಂತೇಳಿದರೆ ಇಲ್ಲಿ ಹೋಗ್ಲಿಕ್ಕೆ ಜಾಗ ಬೇಕು ಗೈಸ್ ಅಂತದಲ್ಲ. ಆಮೇಲೆ ಒಂದು ಚಿಪ್ಪಿ, ಒಂದು ಇದು ಈ ಥರ ಚಿಪ್ಪಿ, ಆಮೇಲೆ ಒಂದು 5 ಇಂಚ್ ಇದು ಪೈಪ್. ಇದೊಂದು ಎಷ್ಟು ಉದ್ದ ಇರ್ಬೋದು ಅಂತೇಳಿದರೆ ನನ್ನ ಒಂದು ಕೈಯಷ್ಟು ಉದ್ದ ಉಂಟು ಗೈಸ್. ನೋಡಿ, ನನ್ನ ಕೈಯಷ್ಟು ಉದ್ದ ಉಂಟು ತೊಳೆಗೆ. ಆಮೇಲೆ 4 ಸೆರಿಗೆ ಪೀಸ್, ಆಮೇಲೆ ಒಂದು ಇದು ಕಟ್ಟಿಂಗ್ ಲೇಯರ್. ಮತ್ತು ಈಗ ಇದರಲ್ಲಿ ಎರಡು ಹೊಟ್ಟೆ ಮಾಡಿಕೊಂಡಿದ್ದೇನೆ ಗೈಸ್. ಕೊಳ್ಳಿ ನೋಡಿ, ಇಲ್ಲಿ ಈಗ ಹೊಟ್ಟೆ ಮಾಡಿಕೊಂಡಿದ್ದೇನೆ. ಇದೆಲ್ಲ ಸ್ವಲ್ಪ ಜಾಸ್ತಿ ಉಂಟು, ಇದರಲ್ಲಿ ಈಗ ಇಲ್ಲಿ ಹೊಟ್ಟೆ ಮಾಡಿಕೊಂಡಿದ್ದಾನೆ. ಈಗ ಹೊಟ್ಟೆ ಮಾಡಿಕೊಂಡಿದ್ದೇನೆ ಗೈಸ್. ಈಗ ಕರೆಕ್ಟಾಗಿ ಹೊಟ್ಟೆ ಮಾಡಿಕೊಂಡು ಈಗ ಇದನ್ನು ನಾನು ಫಿಟ್ ಮಾಡೋ ಗೈಸ್. ಎಸ್ ಗಾಯ್ಸ್, ಈಗ ನಾವು ಬಂದೇವೆ. ಇಲ್ಲಿ ನೋಡಿ ಈ ಟೈಪ್ ಉಂಟಲ್ಲ, ಇದನ್ನು ಈ ಥರ ಜಾಗೆಗೆ ಹಾಕಿ ಈಗ ಕರೆಕ್ಟಾಗಿ ಬಂದ್ ಮಾಡಬೇಕು ಗೈಸ್. ಈ ಸೆರಿಗೆ ಉಂಟಲ್ಲ, ಸೆರಿಗೆ ಬಿಸಿ ತಗೊಂಡಿದ್ದೇವಲ್ಲ, ಅದನ್ನು ಈಗ ಹೊಟ್ಟೆಗೆ ಹಾಕಿ ಕರೆಕ್ಟಾಗಿ ಲಾಕ್ ಮಾಡಿಕೊಳ್ಳುವ. ಹೀಗೆ ಕರೆಕ್ಟಾಗಿ ಒಂದು ಸೆರಿಗೆಯಲ್ಲಿ ಒಂದು ಈ ಥರ ಮಾಡಿಕೊಂಡಿದ್ದೇನೆ. ವಾಸಿ ಇನ್ನೊಂದು ಸೆರಿಗೆ ಮಾಡಿಕೊಳ್ಬೇಕು. ಹೀಗೆ ಮಾಡಿಕೊಳ್ಬೇಕು. ಈಗ ನಮ್ಮ ಇದು ರೆಡಿ ಆಗ್ತದೆ. ಇಲ್ಲಿ ಈ ಟೈಪ್ ಉಂಟು. ಈಗ ನಾವು ಆಗ ತಗೊಂಡ ಚಿಪ್ಪಿ ಟೈಟ್ ಇರಬೇಕು ಗೈಸ್. ಈಗ ಇದಕ್ಕೆ ಟೈಟ್ ಇದ್ದರೆ ಈಗ ಒಂದು ಪಂಚ್ ಇದರಲ್ಲಿ ಒಂದು ಹೊಡೆದ್ರೆ ಆಯಿತು ಗೈಸ್. ಒಳ್ಳೆ ಟೈಟ್ ಆಗಿರುವ ಏಡಿ ಟ್ರ್ಯಾಪ್ ರೆಡಿ ಗೈಸ್. ಈಗ ನಾಳೆ ನಾನು ನಿಮಗೆ ತೋರಿಸ್ತೇನೆ ಏಡಿ ಹಿಡಿಯುವುದನ್ನು. ಈಗ ಭಯಂಕರ ಮಳೆ ಉಂಟು ಗೈಸ್, ಹಾಗಾಗಿ ತುಂಬ ಮಳೆಯಲ್ಲಿ ನಮಗೆ ತೋಡಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಆಗ ನಾಳೆ ನಮ್ಮ ಜಾಗೆಯಲ್ಲಿರುವ ಖಣಿಯಲ್ಲಿ ಏಡಿ ಹಿಡಿದು ತೋರಿಸ್ತಾನೆ ಅಂತ ಹೇಳ್ತಾ. ಹಾಗಾಗಿ ಎಸ್ ಗಾಯ್ಸ್, ಈಗ ನಾವು ಬಂದೇವೆ ಒಂದು ಹೊಸ ರೆಸಿಪಿ ಮಾಡಲಿಕ್ಕೆ. ಅಂತಂತ ಹೇಳಿದರೆ ಒಂದು ಬ್ರೆಡ್ ಹಾಗೂ ಮೊಟ್ಟೆಯಲ್ಲಿ ಮಾಡುವಂಥ ಒಂದು ಉತ್ತಮವಾದಂಥ ಒಂದು ಕ್ರಿಸ್ಪಿ ಆಗುವಂಥ ಒಂದು ಇದು ಬ್ರೆಡ್ ಆಮ್ಲೆಟ್ ಅಲ್ಲ ನಮ್ಮದು ಸ್ಪೆಷಲ್ ಆಗಿದೆ ಸ್ವಲ್ಪ. ಎಸ್ ಗೈಸ್, ನಾವು ಅಡಿಗೆ ಕೊಂಡಿದ್ದು ಬಂದೇವೆ. ಎಸ್ ಗೈಸ್, ಈಗ ನೋಡಿ ನಮಗೆ ಬೇಕಾದ ಒಂದು ಮೊಟ್ಟೆ ಬೇಕು ಗೈಸ್, ಕರೆಕ್ಟಾಗಿರುವಂಥದ್ದು
ಮತ್ತು ಒಂದು ಈ ಥರದ ಪಾತ್ರೆ ಮತ್ತು ಮಿಕ್ಸ್ ಮಾಡಲಿಕ್ಕೆ ಗೈಸ್ ಇದೊಂದು ಮತ್ತು ಬ್ರೆಡ್ ಬೇಕು ಗೈಸ್. ಈಗ ನಾವೊಂದು ಮಾಡುವ. ಈಗ ನೋಡಿ ನಾನು ತೋರಿಸ್ತೇನೆ. ಈಗ ನಾವು ಫಸ್ಟ್ ಈ ಎಗ್ಗನ್ನು ಹೊಡ್ಕೊಳ್ಬೇಕು ಗೈಸ್. ಇದೊಂದು ಈ ಥರ ಪಾತ್ರೆ ತಗೊಂಡಿಲ್ಲ ಓಕೆ ಹೊಡ್ಕೊಂಡು ಶಾಟ್ ಇಡ್ಸ ತಪ್ಪಿದ್ರೊಳಗೆ ಇರ್ತದೆ ಸಾಗುತ್ತಿಲ್ಲ. ಆಮೇಲೆ ಉಪ್ಪು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರಿಶಿನ ಸ್ವಲ್ಪ ಸ್ಮೆಲ್ಲೆಲ್ಲ ಬರಬಾರ್ದು ಅಂತೇಳಿ ಅರಿಶಿನ ಹಾಕಬೇಕು. ಆಮೇಲೆ ಮೆಣಸಿನ ಹುಡಿ ಹಾಗೂ ಚಿಕನ್ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಹಾಕ್ಬೇಕು ಗೈಸ್. ಇನ್ನು ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ಅದನ್ನು ಈ ಥರದ ಪಾತ್ರೆಗೆ ಹಾಕೊಳ್ಬೇಕು ಗೈಸ್. ಮಿಕ್ಸರನ್ನು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಫಸ್ಟ್. ಗಾಯ್ಸ್ ಈಗ ನಾವೊಂದು ಇದು ತಗೊಂಡಿದ್ದೇವೆ, ಏನು ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಚ್ಚ ಮಾಡಬೇಕು ಗಾಯ್ಸ್. ನಾವೀಗ ಎಣ್ಣೆ ಹಾಕಿ ಇದನ್ನು ಬೆಚ್ಚ ಮಾಡಲಿಕ್ಕೆ ಇಟ್ಟೇವೆ ನೋಡಿ ಅಲ್ಲ. ಈಗ ನಾವು ಈ ಬ್ರೆಡ್ ಅಂತ ತಗೊಳ್ಬೇಕು ಕರೆಕ್ಟಾಗಿ. ಬ್ರೆಡ್ ಅಂತ ತಗೊಳ್ಬೇಕು. ಈಗ ಎಣ್ಣೆ ಬೆಚ್ಚಾಯ್ತು ಗೈಸ್. ಆವಾಗ ನಾವು ಈ ಇದನ್ನು ಈ ಥರ ಡಿಪ್ ಮಾಡಿಕೊಳ್ಬೇಕು ಗೈಸ್. ಕರೆಕ್ಟಾಗಿ ಡಿಪ್ ಮಾಡಿಕೊಳ್ಬೇಕು. ಡಿಪ್ ಮಾಡಿಕೊಂಡು ಎಣ್ಣೆ ಬೆಚ್ಚಾಗಿದೆಯಲ್ಲ ಆಮೇಲೆ ಈಗ ಡಿಪ್ ಮಾಡಿದ ಬ್ರೆಡ್ಡನ್ನು ಈ ಥರ ಎಣ್ಣೆಗೆ ಹೀಗೆ ಬಿಡಬೇಕು ಗೈಸ್. ಆ ಥರನೇ ಎಲ್ಲ ಈ ಮೊಟ್ಟೆಯಲ್ಲಿ ಮಾಡುವಾಗೆ ಎಲ್ಲದನ್ನು ಹೀಗೆ ಮಾಡಿಕೊಂಡು ಬಿಡಬೇಕು. ಹೀಗೆ ಮಾಡಿಕೊಂಡು ಬಿಟ್ಟರೆ ಆಯಿತು. ಇದನ್ನು ಹಾಗೆ ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಳ್ಳೆ ರೋಸ್ಟ್ ಮಾಡಿಕೊಳ್ಬೇಕು ಹೀಗೆ ಈ ಥರ ಇದು ಒಳ್ಳೆ ಕ್ರಿಸ್ಪಿ ಆಗುವಾಗ ಇದನ್ನು ಹೀಗೆ ತಗೊಳ್ಬೇಕು ಹೀಗೆ ಮಗ್ಚಬೇಕು ಇದನ್ನು. ಅಷ್ಟು ಈಗ ಸೌಂಡ್ ಎಲ್ಲ ಬರ್ತದೆ. ಈಗ ಮಚ್ಚಿದ್ದೇವೆ ಇದನ್ನು ಈ ಅಪೋಸಿಟ್ ಸೈಡಲ್ಲಿ ಕುಕ್ ಆಗ್ತಾ ಈಗ ಒಳ್ಳೆ ಕ್ರಿಸ್ಪಿ ಆಗ್ತಬೇಕು. ಇದು ಕ್ರಿಸ್ಪಿ ಆಗಲಿಲ್ಲ, ಇದು ಅಂಟಬಾರ್ದು ಅಂತೇಳಿ ನಾನು ಬೇಗ ತೆಗೆದು ಅದು ಸ್ವಲ್ಪ ಅಂಟಿದೆ, ಏನು ಮಾಡೋಕ್ಕಾಗಿಲ್ಲ. ಒಳ್ಳೆ ಕ್ರಿಸ್ಪಿ ಆಗಬೇಕು. ಸ್ವಲ್ಪ ಬೆಚ್ಚ ಜಾಸ್ತಿ ಐತಿ ಇದು. ನಾವು ಮೀಡಿಯಮ್ ಫ್ಲೇಮ್ ಅಂತೇಳಿ ಸ್ವಲ್ಪ ಜಾಸ್ತಿ ಎಲ್ಲ ಇಟ್ಟು ಈ ಥರ ಒಳ್ಳೆ ಒಂದು ಟೇಸ್ಟಿ ಬ್ರೆಡ್ ಆಮ್ಲೆಟ್ ಅಲ್ಲ, ಅಂದ್ರೆ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಒಂದು ಬ್ರೆಡ್ ಮತ್ತೊಂದು ಮೊಟ್ಟೆ ಇದ್ದರೆ ಆಯಿತು. ಹೀಗೆ ಹೆಚ್ಚಾಗಲಿ. ಈಗ ನಾವು ಇದನ್ನು ಈ ಥರ ಹಾಕೊಳ್ಳೋಣ. ಒಳ್ಳೆ ಕ್ರಿಸ್ಪಿ ಆಗಲಿ ಇದರಲ್ಲಿ. ಅಷ್ಟೊತ್ತಿಗೆ ನಾವೊಂದು ಸ್ವಲ್ಪ ರೆಡಿ ಮಾಡಿ ಈಗ ಬೆಚ್ಚ ನಮ್ಮ ಬ್ರೆಡ್ ಏನೋ ಒಂದು ಆಮ್ಲೆಟ್ ಏನಂತ ಗೊತ್ತಿಲ್ಲ ಹೇಳೋದು, ನಾವೇ ಒಂದು ಟ್ರೈ ಮಾಡಿದ್ದು. ಹಾಗಾಗಿ ಬೆಚ್ಚ
ಮೀಡಿಯಮ್ ರೇಟನ್ನು ಬಾಳೆಲೆಗೆ ಹಾಕೊಳ್ಳಿ ಆಯಿತಾ. ಬಾಳೆಲೆಲ್ಲ ಸರಿ ಬಾಳೆಲೆಲ್ಲ ಇತ್ತು, ಇದು ಬಾಳೆಲೆ ಪ್ಲೇಟ್, ಪ್ಲಾಸ್ಟಿಕ್ ಪ್ಲೇಟ್. ಹೀಗೆ ಇಟ್ಕೊಳ್ಳಿ. ಇದನ್ನು ಈಗ ಹಾಕ್ಕೊಂಡು ಹೀಗೆ ಸರ್ವ್ ಮಾಡ್ಕೊಳ್ಬೋದು. ಚಂದ ಈ ಥರ ಇದೆ, ಸಾಫ್ಟಾಗಿ ಎಷ್ಟು ಚಂದ್ಬಿಟ್ಟು ಒಳಗೆ ಇದು ಕೂಡ ಕ್ಲೀನಾಗಿ ಎಲ್ದಿದೆ, ಒಳ್ಳೆ ಕ್ರಿಸ್ಪಿಯಾಗಿ ಉಂಟು. ಈಗ ನಾವು ಇದನ್ನು ಟೇಸ್ಟ್ ಮಾಡುವ. ಗಾಯ್ಸ್, ಈಗ ನಾವು ಇದನ್ನು ಕಟ್ ಮಾಡಿಕೊಂಡಿದ್ದೇನೆ ಈ ಥರ. ಗಾಯ್ಸ್, ಈಗ ನಾವು ಟೇಸ್ಟ್ ಮಾಡುವ ಗೈಸ್. ಈಗ ಇದನ್ನು ನಾವು ತಗೊಂಡಿದ್ದೇವೆ. ಒಳ್ಳೆಯ ಟೇಸ್ಟ್ ಉಂಟು ಗೈಸ್. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ. ಎಸ್ ಗಾಯ್ಸ್, ಈಗ ನಾವು ನೋಡಿ ಇವತ್ತು ನಮ್ಮ ಈಗ ಒಂದು ಟೈಪ್ ಒಳ್ಳೆ ಒಂದು ಚಾಯ್ ಕುಡ್ದೈತೆ. ಯಾಕಂದರೆ ಚಾಯ್ ಅಲ್ಲ, ಚಾಯಗಳಾಗಿದೆ. ಇದು ಒಂದು ಬ್ರೆಡ್ಡಲ್ಲಿ ನಾವು ಮಾಡಿಟ್ಟರೆ ಈಗ ತೊಳಿಲಿಕ್ಕೆ ಉಂಟು. ಅದೇ ಐಸ್ ಇವತ್ತು ನಾವು ಒಂದು ಇದು ಸಮ ಎಗ್ ಮಸಾಲ ಮಾಡ್ತಿದ್ದೇವೆ ಗೈಸ್. ನೋಡಿ ಬನ್ನಿ. ಕರೆಂಟ್ ಸ್ವಲ್ಪ ಪ್ರಾಬ್ಲಮ್ ಉಂಟು ಗೈಸ್, ಈಗ ಕರೆಂಟ್ ಇಲ್ಲ. ಎಸ್ ಗೈಸ್, ಈಗ ನಾವು 5 ಮೊಟ್ಟೆಯನ್ನು ಬೇಯಿಸಿ ಇಟ್ಕೊಂಡಿದ್ದೇವೆ. ಈಗ ಸಾರಿ 6 ಗೈಸ್, ತಪ್ಪಿದೆ ಗೈಸ್, ನಾವು ತರ್ಕೊಂಡು ಹೋಗೋದೇ. 6 ಮೊಟ್ಟೆ ಉಂಟು. ಈಗ ನೀರುಳ್ಳಿ ಮತ್ತು ಮೆಣಸನ್ನು ಸಹ ಕೊಯ್ದಿಟ್ಕೊಂಡಿದ್ದೇವೆ. ಎಲ್ಲ ಒಟ್ಟಿಗೆ ಉಂಟು ಗೈಸ್. 2 ಹಸಿಮೆಣಸು ಮತ್ತು ನೀರುಳ್ಳಿಯನ್ನು ಸಹ ಕೊಯ್ದು ಇಟ್ಕೊಂಡಿದ್ದೇವೆ. ನಾನು ಈಗ ಎಲ್ಲ ರೆಡಿ ಮಾಡುವ. ಎಸ್ ಗಾಯ್ಸ್, ಈಗ ನಮಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಗ್ ಮಸಾಲಕ್ಕೆ ಒಂದು 8 ಊರು ಮೆಣಸು, ಇದು ಸಹ ಒಂದು ಈ ಬ್ಯಾಡಿಗೆ ಮೆಣಸು ಅಂತ ಹೇಳ್ತಾರಲ್ಲ ಅದು 8, ಮತ್ತು ಇದೊಂದು 2 ಸ್ಪೂನ್ ಕೊತ್ತಂಬರಿ ಹುರಿದಿಟ್ಟದು. ಆಮೇಲೆ ಒಂದು 1/4 ಸ್ಪೂನು ಇದು ಜೀರಿಗೆ, ಮತ್ತು ಮೆಂತ್ಯ ಸ್ವಲ್ಪ, ಒಂದು ಅರ್ಧ ನೀರುಳ್ಳಿ, 6 ಎಸಳು ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಅರಿಶಿಣ ಹುಡಿ, ಆಮೇಲೆ ಒಂದು ಸ್ವಲ್ಪ ಹುಳಿ. ಈಗ ಇಷ್ಟನ್ನು ನಾವು ತಗೊಳ್ಬೇಕು. ಎಸ್, ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಎಸ್, ಈಗ ನಾವು ಇದಕ್ಕೆ ಒಂದು 3/4 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಬೇಕು. ಎಸ್ ಗಾಯ್ಸ್, ಈಗ ನಾವು ಅದನ್ನು ಎಲ್ಲ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಪೇಸ್ಟ್ ಆದ ಮೇಲೆ ವಿಡಿಯೋಗೆ ಬರ್ತಾರೆ. ಎಸ್ ಗಾಯ್ಸ್, ಈಗ ಇದನ್ನೊಂದು ಒಳ್ಳೆ ಪೇಸ್ಟ್ ಮಾಡಿಕೊಂಡಿದ್ದೇವೆ. ಈಗ ಕಲರ್ ಬಂತು ನೋಡಿ, ಒಳ್ಳೊಂದು ಬರೀ ಪುಳಿ ಮುಂಚೆಲೆ ಒಂದು ಪೇಸ್ಟ್ ಮಾಡಿಕೊಂಡಿದ್ದೇವೆ, ಕಾಯಿ ಹಾಕದೆ. ಎಸ್ ಗಾಯ್ಸ್, ಈಗ ಹಾಗಾದರೆ ಈ ಮೊಟ್ಟೆಯ ಸಿಪ್ಪೆಯನ್ನು ತೆಗೆಯುವ. ಎಸ್, ಈಗ ಮೊಟ್ಟೆಯ ಚೋಳಿಯನ್ನು ತೆಗೆಯುವ, ಶೆಲ್ಲನ್ನು. ಎಸ್, ನಮ್ಮ ನಾಯಿ ನೋಡಿ ಗೈಸ್, ಇಲ್ಲಿ ಮಲ್ಕೊಂಡು ಏನೋ ಮಾಡ್ತೇವೆ. ನೋಡಿ ಎಸ್, ಈಗ ಕತ್ತಲಾಗಿದೆ ಗಾಯ್ಸ್. ಈಗ ಬೇವಿನ ಸೊಪ್ಪು ಇಲ್ಲ ಅಂತ ಹೇಳ್ತು, ನೋಡ್ಕೊಂಡು ಹೋಗ್ತಾ ಇದ್ದೇನೆ. ಎಸ್, ಈಗ ನಮ್ಮ ಬೇವಿನ ಸೊಪ್ಪು ಮರ ಉಂಟು, ಬೇವಿನ ಸೊಪ್ಪು ತಗೊಳ್ಳುವ. ಎಸ್ ಗಾಯ್ಸ್, ಈಗ ಬೇವಿನ ಸೊಪ್ಪು ಸಿಕ್ಕಿತು. ಈಗ ವಾಪಸ್ ಹೋಗ್ತದೆ ಮನೆಗೆ. ಇವಾಗ ಟಪ್ಪಲ್ ಹಾಕಿದ್ದಾರೆ ಗೈಸ್, ಎಲ್ಲಕ್ಕೆ ಜಾರ್ತದೆ ಅಂತೇಳಿ. ಎಸ್ ಗೈಸ್, ಈಗ ಈ ಮೊಟ್ಟೆಯನ್ನು ಈ ಥರ ಕಟ್ ಮಾಡಬೇಕು ಗೈಸ್. ಎಸ್, ಹೀಗೆ ನಾನಾಗ ತಂದ ಬೇವಿನ ಸೊಪ್ಪು. ಎಸ್, ಈಗ ನಾವು ಒಂದು ಇಷ್ಟು ದೊಡ್ಡ ಪಾತ್ರೆ ತಗೊಂಡಿದ್ದೇವೆ.
ಎಸ್ ಈಗ ಗಾಯ್ಸ್ 1 ಸ್ಪೂನ್ ಆಫ್ ಎಕ್ಸ್ಪ್ಲೋಷನ್ ಹೊಗೆ ಬರ್ತುಂಟು ಗೈಸ್. ಅದು ಫಾಸ್ಟ್ ಇಟ್ಟು ಅದರಲ್ಲಿದ್ದ ನೀರನ್ನೆಲ್ಲ ಇದು ಮಾಡಿದ ಕಾರಣ ಹಾಗೆ ಆಗ್ತದೆ. ನೀವು ಮಾಡಿದರೆ ಏನಾಗೋದಿಲ್ಲ. ಎಸ್ ಈಗ ಅರಿಶಿನ ಉಪ್ಪು ಎಲ್ಲ ಹಾಕ್ಕೊಳ್ಬೇಕು. ಭಯಂಕರ ಹೊಗೆ ಬರ್ತುಂಟು. ಇದಾಗ ತೆಗೆದಿಟ್ಟ ಮೊಟ್ಟೆಗಳನ್ನು ಹಾಕಿ ಒಳ್ಳೆ ಸಾಫ್ಟ್ ಮಾಡಬೇಕು. ಎಸ್ ಈಗ ನಾವು ಇದನ್ನು ತೆಗೆದಿಟ್ಕೊಂಡಿದ್ದಾವೆ. ಎಲ್ಲ ಸ್ವಲ್ಪ ಹೊತ್ತು ಒಂದು ಎಲೆ ಇಗದಕ್ಕೆ ಅರಿಶಿನ ಸ್ಮೆಲ್ ಎಲ್ಲ ಬರ್ತದಲ್ಲ ಆ ತಗೋಣ. ಈಗ ಅದೇ ಪಾತ್ರೆಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೇವೆ. ಎಣ್ಣೆ ನಾವಿಲ್ಲಿ ಸ್ವಲ್ಪ ಕಡಿಮೆ ಇರ್ತೇವೆ, ಯಾಕಂತ ಹೇಳಿದ್ರೆ ಎಣ್ಣೆ ಅಷ್ಟು ಒಳ್ಳೆಯದಲ್ಲ. ಎಸ್ ಈಗ 3 ಗುದ್ದಿಟ್ಟ ಗಾರ್ಲಿಕ್ಕನ್ನು ಹಾಕ್ಕೊಂಡಿದ್ದೇವೆ ಅದೇ ಪಾತ್ರೆಗೆ. ಸ್ವಲ್ಪ ಗಾರ್ಲಿಕ್ ಈಗ ಮಾಡಿಕೊಡು. ಈಗ ಎಣ್ಣೆ ಬೆಚ್ಚದ ಕೂಡಲೇ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆಯನ್ನು ಹಾಕೊಂಡಿದ್ದೇವೆ. ಈಗ ರಿಯಾಕ್ಷನ್ ಎಕ್ಸ್ಪ್ಲೋಡ್ ಆಗ್ತದೆ ನೋಡಿ. ಈಗ 4 ಬೇವಿನ ಸೊಪ್ಪನ್ನು ಇದಕ್ಕೆ ಹಾಕಿಕೊಂಡಿದ್ದೇವೆ ನೋಡಿ. ನೋಡಿ ನಾವಾಗ ಕಡ್ದಿಟ್ಟಂಥ ನಮ್ಮ ಒಂದು ಪುಳಿಮೆಣಸೆಯನ್ನು ಈಗ ನಾವು ಈಗ ಇದೆಲ್ಲ ಒಗ್ಗರಣೆ ಕೊಡ್ತೀವಲ್ಲ ಇದನ್ನು ಪಾತ್ರೆಗೆ ಹಾಕ್ಕೊಳ್ಬೇಕು. ಎಸ್ ಗಾಯ್ಸ್ ಈಗ ಇದನ್ನು ಪುಳಿಮೆಣಸೆ ಒಟ್ಟಿಗೆ ಹಾಕಿ ಆಗ ನೀರುಳ್ಳಿ ನಾವು ಕೊಯ್ದಿಟ್ಕೊಂಡಿವಲ್ಲ ಅದನ್ನು ಸಹ ಹಾಕ್ಕೊಳ್ಬೇಕು. ನೀರುಳ್ಳಿ ಮೆಣಸೆಲ್ಲ ಈಗ ನೀರು ಹಾಕ್ಕೊಳ್ಬೇಕು. ಅದಕ್ಕೆ ಗ್ರೈಂಡರಿಗೆ ನೀರು ಹಾಕಿ ಆ ನೀರನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಕ್ಲೀನಾಗಿ ಇದು ಮಾಡಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುದಿಸಬೇಕು ಕರೆಕ್ಟಾಗಿ. ಇದನ್ನು ಮಿಕ್ಸ್ ಮಾಡಿಕೊಳ್ಳೋ ಫಸ್ಟು. ಎಸ್ ಗೈಸ್ ಈಗ ಅದಕ್ಕೆ ಕಲ್ಲುಪ್ಪು ಹಾಕ್ಕೊಳ್ತೇವೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು. ಈಗ ಇದು ಲೋ ಫ್ಲೇಮಲ್ಲೇ ಕುದಿ ಬರಬೇಕು ಅಂದಾಗಿ. ಎಸ್ ಗ್ಯಾಸ್ ಈಗ ನಮ್ಮ ಇದು ಕುದೀತಾ ಉಂಟು. ಹಾಗಾಗಿ ನಾವು ಈ ಮೊಟ್ಟೆಯನ್ನು ಹಾಕೊಳ್ಳುವ. ಈಗ ಮೊಟ್ಟೆಯನ್ನು ಹಾಕೊಳ್ಳುವ. ಎಸ್ ಗ್ಯಾಸ್ ಈಗ ನಾವು ಈ ಮೊಟ್ಟೆಯನ್ನು ಹಾಕಿದ್ದೇವೆ. ಈಗ ಕುದೀತಾ ಉಂಟು. ಈಗ ನಾವು ಇದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಕಡಿಮೆ ಮಾಡಿ ಇದು ಒಳ್ಳೆಯ ಒಂದು ಸ್ವಲ್ಪ ಇನ್ನು ಕುದ್ರೆ ನಮ್ಮ ಮೊಟ್ಟೆ ಮಸಾಲ ರೆಡಿ. ಎಸ್ ಈಗ ಒಂದು ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಅದನ್ನು ಒಮ್ಮೆ ಮಿಕ್ಸಪ್ ಮಾಡ್ಕೊಳ್ಬೇಕು ಐಸ್ ಎಲ್ಲ. ಎಸ್ ಗಾಯ್ಸ್ ಈಗ ನಾವು ಇದನ್ನು ಆಫ್ ಮಾಡಿದ್ದೇವೆ. ಇನ್ನು ಒಳ್ಳೆ ಒಂದು ಇದು ಮಾಡುವ. ಎಸ್ ಗಾಯ್ಸ್ ಈಗ ಹಾಗಾದರೆ ನಾವು ನೋಡಿ ಈಗ ನಮ್ಮ ಆಗ ಮಾಡಿದ ಮೊಟ್ಟೆ ಸಾರು, ಮೊಟ್ಟೆ ಮಸಾಲ, ಎಗ್ ಮಸಾಲ ಹಾಗೂ ಸ್ವಲ್ಪ ಊಟ. ನಿಮ್ಮ ಮನೆಯಲ್ಲಿ ಚಪಾತಿ ಏನಾದರೂ ಇದ್ದರೆ ಒಳ್ಳೆ ಟೇಸ್ಟ್ ಆಗ್ತದೆ ಇದಕ್ಕೆ. ಹಾಗಾಗಿ ನಾವೀಗ ಟೇಸ್ಟ್ ಮಾಡಿ ನೋಡುವ ಗೈಸ್. ಸಾಂಬಾರು ಇದು ನಮ್ಮ ಊಟ ಬಾಯ್ಲ್ಡ್ ರೈಸ್ ತಗೊಂಡಿದ್ದೇವೆ. ಎಸ್ ಗೈಸ್ ಈಗ ನಮ್ಮ ಈಗ ಟೇಸ್ಟಿಂಗ್ ರೆಡಿ. ಒಂದು ಟೇಸ್ಟ್ ಮಾಡಿ ನೋಡುವ. ಸೂಪರ್ ಆಗ್ತದೆ. ಬೆಚ್ಚ ನಮ್ಮ ಬಾಯ್ಲ್ಡ್ ರೈಸ್ ಜೊತೆ ನಮ್ಮ ಎಗ್ ಕರಿ. ನೋಡಿ
ಎಸ್ ಗಾಯ್ಸ್, ಹಾಗಾದ್ರೆ ನಾವು ಈ ವ್ಲಾಗನ್ನು ಎಂಡ್ ಮಾಡುವ ಅಂತ ಹೇಳ್ಕೊಂಡು ನಾಳೆ ಏಡಿಡಿಯೋ ವ್ಲಾಗ್ ಬರ್ತದೆ ಗೈಸ್, ಎಲ್ಲರೂ ನೋಡಿ ಅಂತೇಳಿ ಈ ವ್ಲಾಗನ್ನು ಎಂಡ್ ಮಾಡ್ತಿದ್ದೇನೆ ಗಾಯ್ಸ್.